ಗಂಡಂಗೆ ಏನಾದರೂ ಪರವಾಗಿಲ್ಲ ಅಲ್ವಾ? ನೀವಿಬ್ರು ಸೇರ್ಕೊಂಡು ಈ ಮನೇಲಿ ಏನು ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತಂತೆ. ಯಾವಾಗ ನೋಡಿದ್ರು ನೀವಿಬ್ರು ಗುಸು ಗುಸು ಪಿಸು ಪಿಸು ಮಾತುಗಳು. ಏನ್ ಮಾಡೋದಕ್ಕೆ ಹೊರಟಿದ್ದೀರಾ ನೀವಿಬ್ರು? ಅದೇನ್ ಮನೆ ಉದ್ಧಾರ ಮಾಡೋ ಕೆಲ್ಸಗಳು ಅಂತ ನಮಗೂ ಹೇಳು, ನಾವು ತಿಳ್ಕೊತೀವಿ. ಏ ರಾಣಿ, ಯಾಕೆ ಆ ಮಾತಂಗಿ ಮೇಲೆ ಅಷ್ಟು ಕಠೋರವಾಗಿ ಮಾತಾಡ್ತೀಯ ನೀನು? ಅವಳೇ ನೀ ಮನೆಗೆ ನೆನ್ನೆ ಮೊನ್ನೆ ಬಂದವಳಲ್ಲ, ಅವಳು ಹಾಗೆಲ್ಲ ಮಾಡೋಕ್ ಸಾಧ್ಯ ಇಲ್ಲ. ಮತ್ ಯಾರು ಮಾಡಿದ್ರು? ತುರ್ಕೆ ಸೊಪ್ಪು ತಾನಾಗೆ ಮೆಟ್ಲು ಹತ್ಕೊಂಡು ಇಲ್ಲಿವರೆಗೂ ಬಂದ್ಬಿಡ್ತಾ? ಇದಕ್ಕೆ ಮನುಷ್ಯರು ಯಾರು ಕಾರಣರಲ್ಲ, ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನೆಲ್ಲ ನಿಮ್ಮೆಲ್ಲರ ಮುಂದೆ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ನನಗಿಲ್ಲ. ಆರ್ತಿ, ಅಶೋಕನ್ಗಾಗಿರೋ ಈ ಕಾಯಿಲೆಗೆ ಯಾವ ಮೆಡಿಸನ್ನು ಸಹಾಯ ಮಾಡೋದಿಲ್ಲಮ್ಮ. ಎಲ್ಲ ನಿನ್ನ ಕೈಯಲ್ಲೇ ಇದೆ. ಚೆನ್ನಾಗಿ ಯೋಚನೆ ಮಾಡಮ್ಮ ಆರ್ತಿ. ಅಶೋಕ ಯಾವಾಗಲೂ ಒಂದೇ ಕಡೆ ಇರೋದು ಬೇಡಮ್ಮ. ಅವನನ್ನ ಹೊರಗಡೆ ಕರ್ಕೊಂಡು ಹೋಗಿ ಬನ್ನಿ. ಅಶೋಕ್ ನಿಧಾನ, ಮೆಟ್ಲಿದೆ. ನೀನು ಬರ್ತೀಯಾ? ಸರಿ ಬಾ. ಇಲ್ಲೂ ಮೆಟ್ಲಿದೆ. ಅಶೋಕ್, ಈ ಜಾಗ ನಿಮಗೆ ನೆನಪಿದ್ಯಾ? ನಾವು ಮದುವೆ ಆಗಿದ್ದ ಹೊಸರಲ್ಲಿ ಯಾವಾಗಲೂ ಇಲ್ಲೇ ಬಂದು ಕೂತ್ಕೋತಿದ್ವಿ. ನಾನೊಂದ್ಸರಿ ನಿಮ್ಮನ್ನು ಕೇಳಿದೆ, ನಾವು ಯಾಕೆ ಯಾವಾಗಲೂ ಇಲ್ಲೇ ಬಂದು ಕೂತ್ಕೋತೀವಿ ಅಂತ. ಅದಕ್ಕೆ ನೀವೇನು ಹೇಳಿದ್ರಿ ಗೊತ್ತಾ? ಎಲ್ಲ ಲವರ್ಸ್ಗೂ ಒಂದೊಂದು ಸ್ಪಾಟ್ ಇರುತ್ತೆ, ಅದೇ ಥರ ನಮಗೂ ಈ ಸ್ಪಾಟ್ ಅಂತ ಹೇಳಿದ್ರಿ. ನಾವು ಯಾವಾಗಲೂ ಖುಷಿಯಾಗಿದ್ದಾಗ, ಬೇಜಾರಾದಾಗ, ಜಗಳ ಮಾಡ್ಕೊಂಡಾಗ ಇಲ್ಲಿ ಬಂದು ಕೂತ್ಕೋತಿದ್ವಿ. ಖುಷಿಯಾಗಿದ್ದಾಗ ಬಂದರೆ ಖುಷಿಯಾಗಿ ಹೋಗ್ತಿದ್ವಿ. ಜಗಳ ಮಾಡ್ಕೊಂಡು ಬಂದಾಗ ಕಾಂಪ್ರಮೈಸ್ ಆಗ್ತಿದ್ವಿ. ಅಶೋಕ್, ನಮಗೆ ಮಕ್ಕಳಾಗೋಕ್ಕೂ ಮುಂಚಿನ ದಿನಗಳವು. ಆ ವರ್ಷ ನೆನಪಿದ್ಯಾ ನಿಮಗೆ? ಅವತ್ತು ನನ್ನ ಬರ್ತ್ಡೇ ಇತ್ತು. ನೀವು ಫ್ಯಾಕ್ಟ್ರಿಯಿಂದ ಬರೋದು ಲೇಟ್ ಆಯಿತು ಅಂತ ನಾನು ಸಿಟ್ಟು ಮಾಡಿಕೊಂಡು ಮನೇಲಿ ಯಾರ ಹತ್ರನೂ ಮಾತಾಡದೆ ಇಲ್ಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದೆ. ಅವತ್ತು ನೀವು ನನಗೊಂದು ಸರ್ಪ್ರೈಸ್ ಕೊಟ್ರಿ. ಇಲ್ಲಿರೋ ಎಲ್ಲ ಮರಗಳಿಂದ ಮರಕ್ಕೆ ತೋರಣ ಕಟ್ಟಿಸಿ, ಪಟಾಕಿ ಸಿಡಿಸಿ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ರಿ. ಇಲ್ಲೇ ಇದೇ ಜಾಗದಲ್ಲಿ ಇಬ್ರು ನಿಂತಿದ್ವಿ. ನೀವು ಕೇಕ್ ಹಿಡ್ಕೊಂಡು ನಿಂತಿದ್ರಿ, ನಾನು ಕೇಕ್ ಕಟ್ ಮಾಡಿದೆ. ಇದೇ ಜಾಗದಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದ್ರಿ. ನೀವೇ ನಿಮ್ಮ ಕೈಯಾರೆ ಕೈ ತುತ್ತು ತಿನ್ಸಿದ್ರಿ. ಆ ದಿನಗಳನ್ನ ನಿಜವಾಗ್ಲೂ ಮರೆಯೋಕ್ಕೆ ಆಗಲ್ಲ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ವಿಶೇಷ ಏನು ಗೊತ್ತಾ? ಅಡುಗೆ ಎಷ್ಟೇ ಕೆಟ್ಟದಾಗಿರ್ಲಿ, ನಿಮ್ಮ ಕೈಯಿಂದ ತಿಂದಾಗ ಅದ್ರ ರುಚಿನೇ ಬದಲಾಗ್ತಿತ್ತು. ಯಾಕಂದ್ರೆ ಅದರಲ್ಲಿ ನಿಮ್ಮ ಪ್ರೀತಿ ಇರ್ತಿತ್ತು.
ತುಂಬ ಕೋಪ ಮಾಡ್ಕೊಳ್ತಿದ್ದೆ. ನಾನು ಕೋಪ ಮಾಡ್ಕೊಂಡಾಗೆಲ್ಲ ನನಗೆ ಸಮಾಧಾನ ಮಾಡೋಕ್ಕೋಸ್ಕರ ಸರ್ಪ್ರೈಸ್ ಕೊಡ್ತಿದ್ರಿ. ನೀವು ನಾನು ಕೋಪ ಮಾಡ್ಕೊಂಡೆ ಅಂತ ಸರ್ಪ್ರೈಸ್ ಕೊಡ್ತಿದ್ರಾ ಅಥವಾ ಫಸ್ಟು ಕೋಪ ಮಾಡ್ಕೊಳ್ಳಿ ಆಮೇಲೆ ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡ್ಕೋತಿದ್ರಾ ಅಂತ ಗೊತ್ತಿರಲಿಲ್ಲ. ಕಳ್ಳ ನೀವು. ಮೊದಲೆಲ್ಲ ಅಶೋಕ್ ತುಂಬ ಇನ್ನೋಸೆಂಟ್ ಅಂತ ಅನ್ಕೊಳ್ತಿದ್ದೆ. ಆಮೇಲೆ ಗೊತ್ತಾಯ್ತು ನೀವು ತುಂಬ ನಾಟಿ ಅಂತ. ಯಾವಾಗ ಅಂತ ಕೇಳ್ತಿದ್ದೀರಾ? ನಾನೇ ಹೇಳ್ತೀನಿ. ಮದುವೆ ಆಗಿದ್ದ ಹೊಸರಲ್ಲಿ ನೀವು ಶಿಮ್ಲಾ ಕರ್ಕೊಂಡು ಹೋಗಿದ್ರಿ, ನೆನಪಿದ್ಯಾ? ಅಲ್ಲಿ ನಡೆದಿದ್ದನ್ನು ನೆನೆಸ್ಕೊಂಡ್ರೆ ನನಗಂತೂ ಹೊಟ್ಟೆ ಹುಣ್ಣಾಗೋಷ್ಟು ನಗು ಬರುತ್ತೆ. ನಾನು ಹಾಕಿದ ಥರದ್ದೇ ಡ್ರೆಸ್ನ ಇನ್ನೊಂದು ಹುಡುಗಿ ಹಾಕೊಂಡು ನಿಂತಿದ್ಲು. ಅವಳನ್ನು ನೀವು ಹೋಗಿ ಹಿಂದೆಯಿಂದ ತಪ್ಕೊಂಡಿದ್ರಿ. ಆಗ ಅವಳು ಕೆನ್ನೆಗೆ ಬಾರಿಸಿದ್ಲು. ಅದು ಎಷ್ಟು ತಮಾಷೆಯಾಗಿತ್ತು ಅಂದರೆ ಅದಾದಮೇಲೆ ಹೊರಗಡೆ ಎಲ್ಲಾದರೂ ಹೋದಾಗ ನೀವು ನನ್ನನ್ನು ಹಿಂದೆಯಿಂದ ತಪ್ಕೊಳ್ಳೋದೇ ಬಿಟ್ಬಿಟ್ರಿ. ಮಕ್ಕಳಾಗೋಕ್ಕೂ ಮುಂಚೆ ನೀವು ನನ್ನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ. ಆಮೇಲೆ ತುಂಬ ಬ್ಯುಸಿ ಆಗೋದ್ರಿ. ಎಷ್ಟೋ ರಾತ್ರಿಗಳು ನಾವು ಹೊರಗಡೆನೇ ಕಾಲ ಕಳೀತಿದ್ವಿ. ಆಗ ಆಕಾಶದಲ್ಲಿರೋ ನಕ್ಷತ್ರ ಎಣಿಸ್ತಾ ಆ ನಕ್ಷತ್ರ ನಾನು, ಈ ನಕ್ಷತ್ರ ನೀನು ಅಂತ ಕಿತ್ತಾಡ್ತಿದ್ವಿ. ಮುಂದಿನ ಜನ್ಮದಲ್ಲಿ ನಾವು ನಕ್ಷತ್ರಗಳಾಗೆ ಹುಟ್ಟೋಣ ಅಶೋಕ್. ಆಕಾಶದಲ್ಲಿರೋ ನಕ್ಷತ್ರ ಎಣಿಸ್ತಾ ನಾವು ಈ ಹಾಡಾಡ್ತಿದ್ವಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನನ್ನ ಈ ನಗೆಯ ಸವಿಶ್ರುತಿಯಲ್ಲಿ. ಅಶೋಕ್, ಚರಣ ನೀವು ಹಾಡಲ್ವಾ? ನಾನು ಪ್ರೆಗ್ನೆಂಟ್ ಆದಾಗ ನೀವು ಅದೆಷ್ಟು ಖುಷಿ ಪಟ್ಟಿದ್ರಿ ಗೊತ್ತಾ? ಮನೆ ಮುಂದೆ ಪಟಾಕಿ ಎಲ್ಲ ಹಚ್ಚಿ ಕುಣಿದು ಕುಪ್ಪಳಿಸ್ಬಿಟ್ಟಿದ್ರಿ. ಅದೆಲ್ಲ ನನ್ನ ಕಣ್ಣು ಕಟ್ಟಾಗಿದೆ. ಅದನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಆಗಲ್ಲ ಅಶೋಕ್. ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ತುಂಟೆತನ ಮತ್ತೆ ನಾನು ನೋಡಬೇಕು. ಮತ್ತೆ ನಿಮ್ಮ ಬಾಯಿಂದ ಮುದ್ದಾಗಿ ನನ್ನ ಹೆಸರು ಕರೆಸ್ಕೋಬೇಕು.
ನಿಮ್ಮ ಕೈಯಲ್ಲಿ ಹೂಗುಚ್ಛ ಹಿಡ್ಕೊಂಡು ಹೀಗೆ ನೋಡಿ, ಹೀಗೆ ಮಂಡಿ ಊರಿ ಆರು ಐ ಲವ್ ಯು ಅಂತ ಕೂಗ್ಬೇಕು. ಆಗ ನನ್ನ ಸಂತೋಷಕ್ಕೆ ಓಡ್ ಬಂದು ನಿಮ್ಮನ್ನ ಗಟ್ಟಿಯಾಗಿ ತಪ್ಕೋಬೇಕು. ಆಗ ಇಬ್ಬರ ಸಂತೋಷಕ್ಕೆ ಕಣ್ಣಲ್ಲಿ ನೀರು ಹಾಕಬೇಕು. ಮಾತಾಡಿ ಅಶೋಕ್, ಒಂದೇ ಒಂದ್ಸರಿ ಆರ್ತಿ ಅಂತ ಕೂಗಿ. ಹಳೆ ನೆನಪುಗಳಿಗೆ ಮತ್ತೆ ಜೀವ ಬರಲಿ. ಕೂಗಿ ಅಶೋಕ್, ಕೂಗಿ. ಮನೆಗೆ ಹೋಗು. ಅಶೋಕ್ ಎದ್ದೇಳಿ. ಅಶೋಕ್ ಹಳೆ ಇದ್ರೆ ಎಲ್ಲ ಜ್ಞಾಪಕ ಇದೆಯಾ? ಹ್ಞೂಮವ್ವ. ಅವ್ರ ಹತ್ರ ಏನೇನು ಮಾತಾಡಬೇಕು ಅನ್ನೋದನ್ನ ನೆನ್ಪಿಟ್ಕೊಂಡಿದ್ದೀರಾ? ಮರ್ತು ಹೋಗ್ತೀನಿ ಅಂತ ಎಲ್ಲ ಬರ್ಕೊಂಡಿದ್ದೀನಿ ಮಾವ. ಸರಿ ನಡಿ. ಅವ್ವ, ಚೈತ್ರ ಯಾಕೆ ಹಾಕೊಂಡು ಬರ್ತಾವಳೆ? ಯಾಕೆ ಹೀಗೆ ಬರ್ತಿದ್ಯಾ? ಕಣ್ಣ ಮುಚ್ಚಲೆ ಆಟ ಆಡ್ತಿದ್ಯಾ? ಹೊರಗಡೆನಾ? ಅಳಿಯಂದ್ರೆ ಚೈತ್ರ ಹೆದರ್ಕೊಂಡಿದ್ದಾಳೆ. ಸ್ವಲ್ಪ ಸಮಾಧಾನವಾಗಿ ಕೇಳಿ. ಚೈತ್ರ ಪುಟ್ಟ, ಏನಾಯ್ತಮ್ಮ? ಅಯ್ಯೋ, ಏನು ಹೇಳ್ತಿದ್ದೆ ಒಂದು ಅರ್ಥ ಆಗ್ತಿಲ್ಲ. ಹಾರ್ಕೊಂಡು ಜೇನು. ಅವ್ವ, ಮೋಸ್ಟ್ಲಿ ತೋಟದಲ್ಲಿ ಜೇನಿದ್ದಿರ್ಬೇಕು. ಸಾಮಾನ್ಯವಾದ ಜೇನಲ್ಲ ಅದು, ಹೆಜ್ಜೇನು ಕಚ್ಚಿದ್ರಷ್ಟೇ. ಅಯ್ಯೋ, ಇವಳ ಜೊತೆ ಆರ್ತಿ ಅಶೋಕ್ ಇಬ್ರು ಹೋಗಿದ್ರು. ಏನಾಯ್ತೋ ಏನ್ ಕತ್ರೋ? ಅಳಿಯಂದ್ರೆ ನೀವೊಂದು ಕೆಲಸ ಮಾಡಿ, ಬಾಂಡ್ಲಿಗೆ ಹೊಗೆ ಹಾಕೊಂಡು ತಗೊಂಡು ಬನ್ನಿ. ನಾನು ಹೋಗ್ತೀನಿ. ಚೈತ್ರ ಪುಟ್ಟ ಬಾಯ್, ನೀನು ಒಳಗಡೆ ಹೋಗಿರು. ಹೋಗು. ಆರ್ತಿ, 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 ಆರ್ತಿ. ಅಶೋಕ್, ಅಶೋಕ್, ಆರ್ತಿ, ಆರ್ತಿ. ಮಾವ, ಅಶೋಕ್ ರಕ್ಷಣೆ ಮಾಡಕ್ ಹೋಗಿ ಆರ್ತಿಗೆ ಜನಿಗಳೆಲ್ಲ ಕಚ್ಬಿಟ್ಟಿದೆ. ಈಗ ಆರ್ತಿ, ಅಶೋಕ್. ಇದಾನಪ್ಪ. ಅಲ್ಲ, ಸುಮಾರು ವರ್ಷಗಳಿಂದ ನಮ್ಮ ತೋಟದಲ್ಲಿದ್ದ ಜೇನು ಇದ್ದಕ್ಕಿದ್ದಾಗ ಹೇಗೆ ಹೇಳಕ್ ಸಾಧ್ಯ ಆಯ್ತು? ಜೇನು ಅದಾಗದೇ ಎದ್ದಿರೋದಲ್ಲ, ಯಾರೋ ಕಲ್ಲು ಹೊಡೆದು ಎಬ್ಸಿದ್ದಾರೆ. ನನಗೂ ಅದೇ ಅನುಮಾನ. ಸಾಮಾನ್ಯವಾಗಿ ಜೇನುಗಳು ತಾವಾಗೇ ಹೇಳೋದಿಲ್ಲ. ಎದ್ರು ಅವುಗಳ ಪಾಡ್ಗೆ ಅವು ಹೋಗ್ತಿರ್ತವೆ.
ಯಾರಾದರೂ ಹೊಡೆದು ತೊಂದರೆ ಕೊಟ್ಟರೆ ಮಾತ್ರ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡೋದು. ಎಸ್ ಪಾಪ, ಯು ಆರ್ ರೈಟ್. ಆದ್ರೆ ಹೊಡೆದಿದ್ದು ನನಗೆ ಗೊತ್ತು. ನಮ್ಮ ಅಶೋಕನ ಕೊಲ್ಲಲೇಬೇಕು ಅಂತ ನಿರ್ಧಾರ ಮಾಡಾಗಿದೆ. ಯಾರು ಪಾಪ? ಇನ್ಯಾರಮ್ಮ, ಆ ದುಷ್ಟಶಕ್ತಿ. ಚಿಕ್ಕಪ್ಪ, ಇದಕ್ಕೊಂದು ಶಾಶ್ವತವಾಗಿ ಪರಿಹಾರ ಹುಡುಕ್ಲೇಬೇಕು. ಇಲ್ಲದೆ ಹೋದ್ರೆ ನಾವು ನಮ್ಮ ಅಶೋಕನ್ನ ಕಳ್ಕೊಂಡ್ಬಿಡ್ತೀವಿ. ಯಾವಾಗಲೂ ಯಾಕೆ ಅದೇ ಆ್ಯಂಗಲಲ್ಲಿ ಯೋಚನೆ ಮಾಡ್ತೀರಾ? ಇದಾ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡ್ತೀಯಾ? ಮತ್ತೆ ಇದೆಲ್ಲ ಹೇಗಾಗುತ್ತೆ? ಯಾರೋ ಮನುಷ್ಯರೇ ಈ ಕೆಲಸ ಮಾಡಿರ್ಬೋದು. ನಮ್ಮ ಸುತ್ತಮುತ್ತ ಜೇನ್ ಕಿಳೋರು ಓಡಾಡ್ತಿರ್ಬೋದು, ಅವರೇ ಈ ಕೆಲಸ ಮಾಡಿರ್ತಾರೆ. ಅಂದ್ರೆ ದುಷ್ಟಶಕ್ತಿ ಕೈವಾಡ ಇಲ್ಲ ಅಂತೀಯಾ? ನೋಡಮ್ಮ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ನಿಜ, ಆದ್ರೆ ಇಷ್ಟರ ಮಟ್ಟಿಗೆ ಅಲ್ಲ. ಯಾರಾದ್ರೂ ನನ್ನ ಮಾತು ಕೇಳ್ತೀರಾ? ಹಾ, ಒಬ್ಬರಾದ್ರೂ ನಾನು ಹೇಳೋ ವಿಚಾರದ ಬಗ್ಗೆ ಏನಾದ್ರು ತಲೆ ಕೆಡಿಸ್ಕೊಂಡಿದ್ದೀರಾ ಅಥವಾ ಡಿಸ್ಕಸ್ ಮಾಡಿದ್ದೀರಾ? ಹಾ, ಬರೀ ಮೂಢನಂಬಿಕೆ ತಲೆ ತುಂಬಾ ಬರೀ ಮೂಢನಂಬಿಕೆನೆ ತುಂಬಿ ತುಳ್ಕಾಡ್ತಿದೆ. ಎಲ್ರಿಗೂ ಮೆಂಟಲಿ ತುಂಬಾ ಸಮಸ್ಯೆ ಇದೆ ಅನ್ನಿಸ್ತಿದೆ ಪಾಪ. ಅಶೋಕ್ ಅಣ್ಣಗೆ ಮಾತ್ರ ಅಲ್ಲ, ನಿಮ್ಮೆಲ್ಲರನ್ನು ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ವೇದ ವೇದ ವೇದ, ವೇದ ಕೋಪ ಮಾಡ್ಕೊಂಡು ಹೋದ್ಲು. ಅವಳ ಪಾಯಿಂಟ್ ಆಫ್ ವ್ಯೂ ಸರಿಯಾಗೇ ಇರ್ಬೋದು. ನಾವು ಅವಳ ಮಾತನ್ನ ಕನ್ಸಿಡರ್ ಮಾಡಬೇಕಾಗಿತ್ತು. ಸಾಕು ಸುಮ್ಮನಿರಮ್ಮ. ನನ್ನ ಸೈಕಾಲಜಿ ಓದು ಅಂತ ಹೇಳಿ ಕಳಿಸಿದ್ದೆ ದೊಡ್ಡ ತಪ್ಪಾಯ್ತು. ಎಲ್ಲವನ್ನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡ್ತಾಳೆ. ಅಶೋಕ ಕಿವಿ ಮುಚ್ಕೊಂಡು ಒದ್ದಾಡ್ತಾ ಬಿದ್ದಿದ್ನಲ್ಲ, ಅದಕ್ಕೇನಂತ ಕರಿತಾಳೆ ಇವಳು? ಈಗ ಅಶೋಕನ್ಗೆ ಪ್ರಾಕ್ಟಿಕಲ್ ಆಗಿರೋದು ಅದೇ, ಆರ್ಥಿಕ್ ಪ್ರಾಕ್ಟಿಕಲ್ ಆಗಿರೋದು ಅದೇ. ಅಂತೂ ಇದನ್ನೆಲ್ಲ ನೋಡೋಕೆ ತುಂಬಾ ಹಿಂಸೆ ಆಗ್ತಿದೆ. ಮಾವ ಪ್ಲೀಸ್, ನಮಗೋಸ್ಕರ ನೀವುಗಳು ಜಗಳ ಮಾಡ್ಕೋಬೇಡಿ. ಇದನ್ನ ಜಗಳ ಅಂತ ಯಾಕೆ ಅನ್ಕೋತೀಯ ಆರ್ತಿ? ಈ ರೀತಿ ಮ್ಯಾಟ್ರ್ ಬಂದಾಗ ಡಿಬೇಟ್ ಆಗೋದು ಸಹಜ. ವೇದಕ್ಕ ಹೇಳಿದನ್ನ ನಾವು ಕೇಳಬೇಕಾಗಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಅಶೋಕ್ ಎಲ್ಲಿದ್ದಾರೆ? ಅವ್ನ ಮೇಲ್ಗಡೆ ಮಲಗಿದಾನ ಆರ್ತಿ, ಅವ್ನಿಗೇನೂ ಆಗಿಲ್ಲ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವ್ನು ಮಲ್ಕೊಂಡಿದ್ದಾನಂತ ಹೇಳಿದ್ನಲ್ಲ, ನೀನು ರೆಸ್ಟ್ ಮಾಡು. ಅದಕ್ಕೆ ಪ್ಲೀಸ್, ನಾನು ಅಶೋಕ್ ಅವ್ರನ್ನ ನೋಡಲೇಬೇಕು. ಭವಾನಿ, ಬಲವಂತ ಮಾಡಬೇಡಿ, ಹೋಗಮ್ಮ ನೀನು.